ಸೊ ಇವಾಗ ನನಗೆ 8 ಮಂತ್ ನಡೀತಾ ಇರೋದ್ರಿಂದ ಇನ್ನು 6 ವೀಕ್ಸ್ ಅಲ್ಲಿ ಯಾವಾಗ ಬೇಕಾದರೂ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಸೊ ನಂಗೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಪೇನ್ ಬಂದ್ಬಿಟ್ಟಿತ್ತು, ತುಂಬಾನೇ ಭಯ ಆಗ್ಬಿಟ್ಟಿತ್ತು. ನೀವು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಏನು ಪೇನ್ ಬಂದಿರಲಿಲ್ಲ. ಸೊ ಸಡನ್ ಆಗಿ ಡಾಕ್ಟರ್ ಹೇಳ್ಬಿಟ್ರು ನೀರು ಕಡಿಮೆ ಇದೆ, ಸೊ ಇನ್ನೇನು ಡೆಲಿವರಿ ಮಾಡಲೇಬೇಕು, ಬೇಬಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿದಾಗ, ಸೊ ಅದಕ್ಕೆ ಸಿಯಾ ಮಾತಾಡ್ತಾಳೆ. ಇವಾಗ ಮಾತಾಡು. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಸಖತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಹೆಂಗಿದ್ಯಾ ನೀನು? ನಂಗೆ ಪಾಪು ಬೇಕು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಗ್ರೋತ್ ಸ್ಕ್ಯಾನ್ ಇದೆ ಇವತ್ತು. ಈವ್ನಿಂಗ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಸೊ ಊಟ ಎಲ್ಲ ಮಾಡ್ಕೊಂಡು ಈವ್ನಿಂಗ್ ಟೈಮ್ ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ತಾ ಇದ್ದೀನಿ. 6:30 ಆಗಿದೆ. ಸೊ 6:30ಗೆ ಬರಕ್ ಹೇಳಿದ್ರು. ಇನ್ನೇನು ಮನೆಗೆ ಹತ್ರನೇ ಇದೆ, ಎಲ್ಲೇನೆ ಇದೆ, 400 meters ಇದೆ. ಸೊ ಪ್ರವಿ ಆಟೋ ಬುಕ್ ಮಾಡ್ತಾ ಇದ್ದಾರೆ. ಕಾರ್ ತೆಗಿಯೋದು ಕಷ್ಟ, ಮಳೆ ಬಂದ್ಬಿಟ್ಟಿದೆ, ಎಲ್ಲ ಒರೆಸ್ಬೇಕು. ಸೊ ಅದಕ್ಕೆ ನಾವು ಆಟೋನಲ್ಲಿ ಹೋಗ್ತಾ ಇದೀವಿ. ಸೊ ನಾವು ಗ್ರೋತ್ ಸ್ಕ್ಯಾನ್ ಅಲ್ಲಿ ಏನೆಲ್ಲ ತಿಳ್ಕೊಬಹುದು ಅಂದ್ರೆ ಬೇಬಿ ವೇಟ್ ಎಷ್ಟು ಇದೆ, ಹಾಗೆ ನಂದು ಡ್ಯೂ ಡೇಟ್ ಎಷ್ಟು ಬರುತ್ತೆ ಇದ್ರಲ್ಲೂ ತಿಳ್ಕೊಬಹುದು, ಮತ್ತೆ ವಾಟರ್ ಕಂಟೆಂಟ್ ಎಷ್ಟಿದೆ. ಸೊ ಅದೆಲ್ಲ ಇವಾಗ ಗೊತ್ತಾಗುತ್ತೆ. ಸೊ ಏನು ಕಾಂಪ್ಲಿಕೇಶನ್ ಬರಬಾರ್ದು ಅಂತ ದೇವರಲ್ಲಿ ಬೇಡ್ಕೊಂಡು ಗ್ರೋತ್ ಸ್ಕ್ಯಾನಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಒಳ್ಳೆ. ಸೊ ಆಟೋ ಕೂಡ ಬಂತು, ಹೋಗ್ತೀವಿ. ಸೊ ಇದೆರಡು ಏನು ಅಂತ ಹೇಳುತ್ತೆ. ಇದೆರಡು ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ನಂದು ಲಾಸ್ಟ್ ಟೈಮು ಇಂಜೆಕ್ಷನ್ ಹಾಕಿದ್ರು. ಸೊ ಇದು ಏನಕ್ಕಪ್ಪ ಅಂದರೆ ನಮಗೇನಾದರೂ ಈಗ ತುಂಬ ಶೀತ ಎಲ್ಲ ಆದಾಗ ಬೇಬಿಗೆ ಇನ್ಫೆಕ್ಷನ್ ಆಗುತ್ತಲ್ವ, ಸೊ ಅದೇನೂ ಆಗಬಾರ್ದು ಅಂತ 2 ಡೋಸು ಇಂಜೆಕ್ಷನ್ 2026ಇಂದ ಇದನ್ನು ತಂದಿದ್ದಾರೆ. ಸೊ ಇದನ್ನು ನಾವು ಕಂಪಲ್ಸರಿ ಇನ್ಮೇಲೆ ಹಾಕ್ಸ್ಲೇಬೇಕಾಗುತ್ತೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದನ್ನೇನೂ ಹಾಕ್ಸಿರ್ಲಿಲ್ಲ. ಸೊ ಇದೆಲ್ಲ ಆಯಿತು, ಬಿಲ್ಲಿಂಗ್ ಕೂಡ ಆಯಿತು, ನೋಡ್ಬೋದು ನೀವು, ಎಲ್ಲ ಇಷ್ಟ ಆಯಿತು. ಸೊ ಬಿಲ್ಲಲ್ಲಿ ಏನೇನು ಇನ್ಕ್ಲೂಡ್ ಅಂದರೆ ಕನ್ಸಲ್ಟು, ಹಾಗೆ ಗ್ರೋತ್ ಸ್ಕ್ಯಾನು, ನೆಕ್ಸ್ಟು ಇಂಜೆಕ್ಷನ್ ಫೀಸು ಎಲ್ಲ ಸೇರಿಬಿಟ್ಟು 3700. ಸೊ ಇವತ್ತು ನಂದು ಸೆಕೆಂಡ್ ಡೋಸ್ ಇಂಜೆಕ್ಷನ್ ಕೂಡ ಆಲ್ರೆಡಿ ಡನ್ ಆಯಿತು. ಸೊ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟರ್ ನನ್ನನ್ನು ಕರೆಯೋಕ್ಕೆ. ಹಾಗೆ ತುಂಬ ಜನನೂ ಇದ್ದರು. ಸೊ ನಂದು 4th ಇತ್ತು. ಸೊ ನನ್ನನ್ನು ಕೂಡ ಕರೆದ್ರು, ಹೋಗಿ ಸ್ಕ್ಯಾನಿಂಗ್ ಕೂಡ ಆಗೋಯ್ತು. 1 ಅವರಲ್ಲಿ ಮನೆಗೆ ಕೂಡ ವಾಪಸ್ ಬಂದ್ವಿ. ಸೊ ಹಾಗೆ ಅಲ್ಲಿ ಬರ್ತಾ ನಾನು ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ದೈಪುರಿ ತೊಗೊಂಡೆ, ಪ್ರವಿ ಕಚೋರಿ ತೊಗೊಂಡ. ಸೊ ಹಾಗೆ ಪಾನಿಪುರಿ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನ್ನ ಪಾಪು ಏನು ಕೇಳ್ತಾ ಇದ್ದಾಳೆ ಗೊತ್ತಾ? ಸಿಯಾ ಗುಂಡು ಮರಿ, ಪಾಪು ತಗೊಬಂದ್ರ ಅಂತ ಕೇಳ್ತಾ ಇದ್ದಾಳೆ. ಪಾಪು ತಂದಿರ ಮಮ್ಮಿ ಬ್ಯಾಗಲ್ಲಿ ಇದೆನಾ ಪಾಪು ಅಂತ ಕೇಳ್ತಾ ಇದ್ದಾಳೆ. ಸೊ ಗ್ರೋತ್ ಸ್ಕ್ಯಾನ್ ಎಲ್ಲ ಮುಗೀತು. ಹಾಸ್ಪಿಟ್ಲಿಂದ ಮನೆಗೆ ಕೂಡ ಬಂದ್ವಿ. ಜಸ್ಟ್ ಒಂದು 1 ಅವರಲ್ಲಿ ನಾನು ಸ್ಕ್ಯಾನಿಂಗ್ ಆಯಿತು. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮನೆಗೂ ಬಂದ್ಬಿಟ್ವಿ. 1 ಅವರ್ ಅಷ್ಟೇ ತೊಗೊಂಡು ಟೈಮು. ರಿಪೋರ್ಟ್ ಕೂಡ ಬಂತು. ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ 5 ಮಿನಿಟ್ಸಲ್ಲೇ. ಸೊ ರಿಪೋರ್ಟಲ್ಲಿ ಏನಿದೆ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ರಿಪೋರ್ಟ್ ಕೂಡ ರಿವೀಲ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ನನ್ನ ಸಿಯಾ ಫಸ್ಟ್ ಬೇಬಿ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್, ಹಾಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ನ ನೀವು ಈ ಲಾಗಲ್ಲಿ ನೋಡ್ಬೋದು. ಸೊ ನನ್ನ ಮೊದಲು ಅಂದರೆ ಸಿಯಾಂದು ಗ್ರೋತ್ ಸ್ಕ್ಯಾನ್ ರಿಪೋರ್ಟು ನಾನು 2 ಕಂಪೇರ್ ಮಾಡಿ ನೋಡಿದೆ. ಅಂದರೆ ಚೇಂಜ್ ಇದೆ ಅಂತ ಏನೂ ಅಲ್ಲ ಮಗು, ಬಟ್ ಬಂದುಬಿಟ್ಟು ಹಾಗೆ ನೋಡಿದೆ, ಬಟ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಸೊ ನೀವು ಕೂಡ ನೋಡ್ಬೋದು ಈ ಲಾಗಲ್ಲಿ ಅದನ್ನೆಲ್ಲ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಗ್ರೋತ್ ಸ್ಕ್ಯಾನಿಂದು ಈ ಲಾಗಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು. ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ, ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು EDD ಬಂದು 12/10/2026 ಬಂದಿದೆ. ಸೊ ನಂದು NT ಸ್ಕ್ಯಾನ್ ಅಲ್ಲಿ 17th ಬಂದಿತ್ತು.
ಸೊ ಡೆಲಿವರಿ ಡೇಟ್ ಬಂದು 12th ಬಂದಿದೆ. ಬಟ್ ಡಾಕ್ಟರ್ ಹೇಳಿದ್ರು ನಾವು ಸೆಪ್ಟೆಂಬರ್ ಎಂಡ್ಗೆನೆ ಆಗ್ಬಹುದು ಅಂತ ನಮಗೆ. ಸೊ 7th ಹೋಗಿದೆ, ನನಗೆ 32 ವೀಕ್ಸ್ ಈಗ ನಡೀತಾ ಇರೋದು. ಸೊ ಸರ್ವಿಕ್ಸ್ ಲೆಂತ್ ಬಂದು 3.50 ಬಂದಿದೆ ಸೆಂಟಿಮೀಟರ್ ಇನ್ ಲೆಂತ್. ಸೊ ಪ್ರೆಸೆಂಟ್ ಪ್ಲಾಸೆಂಟಾ ಬಂದು ಆಂಟೀರಿಯರ್ ಇದೆ. ವೇಟ್ ಕೂಡ 1.6 ಇದೆ. ಸೊ ಎಲ್ಲ ನಾರ್ಮಲ್ ಆಗಿದೆ. ನಾನು ಸಿಯಾಂದು ಗ್ರೋತ್ ಸ್ಕ್ಯಾನ್ ಮಾಡಿಸಿದಾಗ 32 ವೀಕ್ಸ್ ಗೆನೆ ಹೋಗಿದೆ, ಬಟ್ 6 ಡೇಸ್ ಇತ್ತು. ಇನ್ನು 4 ಡೇಸ್ ಅಷ್ಟೇ ಕಡಿಮೆ ಇರೋದು, ಬಟ್ ಅವಳದು ಕಡಿಮೆ ಇತ್ತು ವೆಯ್ಟು. ಇದು ಬಂದು ನಾರ್ಮಲ್ ಆಗಿದೆ. ನನಗೆ ಭಯ ಆಗ್ತಾ ಇತ್ತು, ತುಂಬ ಜರ್ನಿ ಎಲ್ಲ ಮಾಡಿದ್ದೆ ಅಂತ. ಬಟ್ ಎಲ್ಲ ನಾರ್ಮಲ್ ಆಗಿ ಬಂತು ಸಾಯಿಬಾಬಾ ಕೃಪೆಯಿಂದ. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಹಾಗೇನೆ ಇದೆಲ್ಲ ನೋಡ್ಬೋದು ನೀವಿಲ್ಲಿ. ಸೊ ಹಾರ್ಟ್ ಬೀಟ್ ಬಂದು 145 ಇದೆ. 145ಗಿಂತ ಮೇಲೆ ಹೋಗೇ ಇಲ್ಲ ನಂದು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಹಾರ್ಟ್ ಬೀಟು ಬೇಬಿದು. ಸೊ ಸಿಯಾನ್ ಮಾತ್ರ 180ವರೆಗೆ ಹೋಗಿತ್ತು. ಸೊ ಇದನ್ನು ಪೂರ್ತಿಯಾಗಿ ತೋರಿಸ್ಬಿಟ್ಟು ಹಾಗೆ ನಾನು ಸಿಯಾನ್ ರಿಪೋರ್ಟ್ ಕೂಡ ಗ್ರೋತ್ ಸ್ಕ್ಯಾನ್ದು ಇದ್ರ ಜೊತೆ ಕಂಪೇರ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆ ನನಗೆ ಯಾವ ಬೇಬಿ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದೆಲ್ಲ ಗೊತ್ತಾಗಲ್ಲ ಏನು ಅಂತ, ಬಟ್ ಎಲ್ಲ ನಾರ್ಮಲ್ ಆಗಿದೆ. ಇದು ಕೂಡ ನಿಮಗೆಲ್ಲ ತೋರಿಸ್ಬಿಡ್ತೀನಿ. ಬನ್ನಿ ಇವಾಗ ಸಿಯಾನ್ ರಿಪೋರ್ಟ್ ನೋಡೋಣ. ನೋಡ್ಬೋದು ನೀವಿಲ್ಲಿ. ಇದು ನಾನು ಈ ಪ್ರೆಗ್ನೆನ್ಸಿ ಜರ್ನಿ ರಿಪೋರ್ಟು. ಸೊ ಪ್ರೂಫ್ ಒಂದಿಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಇಲ್ಲಿ ಡೇಟ್ ನೀವು ನೋಡ್ಬೋದು 4/24. ಇದು ನನ್ನ ಬೇಬಿ ಗರ್ಲ್ ಸಿಯಾದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಅಷ್ಟೇ ಅವಳದು ಹಾರ್ಟ್ ಬೀಟ್ ಕಡಿಮೆ ಬಂದಿರೋದು. ಇನ್ನೆಲ್ಲ ರಿಪೋರ್ಟ್ಸಲ್ಲೂ 160 ಮೇಲೇ ಇದೆ. ಸೊ ಇಬ್ಬರದು ಸೇಮ್ ಇದೆ ಇದರಲ್ಲಿ ಹಾರ್ಟ್ ಬೀಟು. ಇದೆಲ್ಲ ನಾರ್ಮಲ್ ಆಗಿದೆ. ಹಾಗೆ ವೇಟ್ ಬಂದು ಇದ್ರದ್ದು ಸಿಯಾಂದು ಇದು. ಸೊ ಸಿಯಾಂದು ವೇಟ್ ಬಂದು 1534 ಇದೆ. ಸೊ ಇದ್ರದ್ದು 1681 ಇದೆ. ಇವಳದು ಪೋಸ್ಟಿಯರಿಯರ್ ಇದ್ಲು ಸಿಯಾ. ಸೊ ಇದು ಆಂಟಿಯರಿಯರ್ ಇದೆ. ಹಾಗೇನೆ ಇದೆಲ್ಲ ನೋಡ್ಬೋದು ನೀವು ಇಲ್ಲಿ. ಸೊ ನೋಡಿ ಇಲ್ಲಿ 9.5 ಇರೋದು, ಇಲ್ಲಿ 11.7 ಇದೆ. ಸೊ ಇದೆಲ್ಲ ನಾರ್ಮಲ್ ಆಗಿದೆ. ಇಲ್ಲಿ 32 ವೀಕ್ಸ್ 6 ಡೇಸ್ ಆಗಿದೆ. ಸೊ ಇಲ್ಲಿ 4 ಡೇಸ್ ಆಗಿದೆ. ಸರ್ವಿಕ್ಸ್ ಲೆಂತ್ ಕೂಡ ಅವಳದು ಜಾಸ್ತಿನೇ ಇತ್ತು. ಸೊ ನಾರ್ಮಲ್ ಡೆಲಿವರಿಗೆ ತುಂಬಾ ಟ್ರೈ ಮಾಡ್ಬೋದಿತ್ತು, ಬಟ್ ನಾರ್ಮಲ್ ನಾನು ಮಾಡ್ಕೊಳ್ಲಿಲ್ಲ. ಬಟ್ ಅದಾಗಲ್ಲ ಅಂತಲೇ ಹೇಳಿಬಿಟ್ರು. ವಾಟರ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಸಿಯಾ ಸ್ವಲ್ಪ ಬೇಗನೆ ಆಚೆ ಬಂತು. ಸೊ ಇದು ಕೂಡ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನನಗೆ ಪೇನ್ ಬಂದಿತ್ತು ಒಂದು ಸಲ ಆಲ್ರೆಡಿ. ಸೊ ಡಾಕ್ಟರ್ನ ಅದಕ್ಕೆ ಹೋಗಿ 2 ಡೇಸ್ ಮುಂಚೆನೇ ಕನ್ಸಲ್ಟ್ ಮಾಡಿದ್ವಿ. ಇದು ಬಂದು ಸಿಯಾಂದು ಗ್ರೋತ್ ಸ್ಕ್ಯಾನ್ ರಿಪೋರ್ಟು. ಇದು ಬಂದು ಹೊಸ ಬೇಬಿದು, ಹೊಸ ಬೇಬಿ, ಬಟ್ ಯಾವ ಬೇಬಿ ಅಂತ ಗೊತ್ತಿಲ್ಲ. ಸೊ ಹೊಸ ಬೇಬಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಎರಡು ಇಷ್ಟು ಚೇಂಜಸ್ ಇದೆ, ಬಟ್ ಯಾವುದಾಗುತ್ತೋ ಗೊತ್ತಿಲ್ಲ, ನೋಡೋಣ, ವಿಲ್ ಸಿ. ನಾನು ಚೆಕ್ ಮಾಡೋ ಹಾಸ್ಪಿಟಲ್ ಬಂದು ಸಾಯಿ ಕೃಪಾ ಅಂತ ವಿಜಯನಗರಲ್ಲಿ. ಸೊ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರು. ಅವರು ಕಾಂಗ್ರೋ ಕೇರ್ ಇದೆ ವಿಜಯನಗರಲ್ಲಿ. ಸೊ ಅಲ್ಲಿ ವರ್ಕ್ ಮಾಡೋ ಡಾಕ್ಟರ್ ಅವರು. ಲೇಡಿ ಡಾಕ್ಟರ್ ಆದ್ದರಿಂದ ನಾವು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಲ್ಲೇ ಚೆಕಪ್ ಮಾಡಿಸಿದ್ದು. ಸೊ ಸೆಕೆಂಡು ಕೂಡ ಅಲ್ಲೇ ಹೋಗಿದ್ದು. ಇದು ನನ್ನ ಲಾಸ್ಟ್ ಚೆಕಪ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ. ಇನ್ನು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಮ್ಮ ಮನೆಗೆ ಹೋದ್ಮೇಲೆ ನಂದು ನೆಕ್ಸ್ಟ್ ಮಂತ್ ಅಂದರೆ ನನಗೆ ಇನ್ನು 15 ಡೇಸ್ ಬಿಟ್ಟೇ ಬರೋಕ್ಕೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಚೆಕಪ್ ನಾನು ಮಾಡಿಸೋದು ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯಲ್ಲೇ ನಮ್ಮದು ಡೆಲಿವರಿ ಪ್ಲ್ಯಾನ್ ಕೂಡ ನಡೀತಾ ಇದೆ. ಸೇಮ್ ಹಾಸ್ಪಿಟಲ್ ಸಿಯಾದು ಮಾಡಿಸಿದ್ವಲ್ಲ, ಸೊ ಅಲ್ಲೇ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮ ಗುಂಡಕ್ಕ ಕೂಡ ಬಂದ್ಬಿಟ್ಲು ವಿಡಿಯೋ ಮಾಡ್ತಿದ್ದೀನಿ ಅಂತ. ಗುಂಡಕ್ಕ, ನಿನಗೆ ಪಾಪು ಬೇಕಾ? ಪಾಪುಗೆ ಏನಂತ ಹೆಸರಿಡ್ತೀಯಾ? ಏನಂತ ಇಡ್ತೀರಾ ಹೆಸರು?
ಅಂತ ಹೇಳ್ತೀರಾ? ಸಿಯಾ ಮಾತಾಡ್ತಾಳೆ ಇವಾಗ, ಮಾತಾಡು. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಸಖತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಹೆಂಗಿದ್ಯಾ ನೀನು? ನಂಗ ಪಾಪು ಬೇಕು. ಬೇಕಾ? ಯಾವಾಗ ಬರುತ್ತೆ ನಿಮ್ ಪಾಪು? ಹೌದಾ? ಮಮ್ಮಿ ಹೊಟ್ಟೆಲ್ ಪಾಪು ಇಲ್ವಾ? ಇಲ್ವಾ ಪಾಪು? ಸೊ ನೋಡಿದ್ರಲ್ಲ ನಮ್ಮ ಫಸ್ಟ್ ಬೇಬಿ, ಹಾಗೆ ಸೆಕೆಂಡ್ ಪ್ರೆಗ್ನೆನ್ಸಿದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ನಿಮ್ಮೊಂದಿಗೆ ಹಂಚ್ಕೊಂಡೆ. ನೀವು ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ರೆ ನನ್ನ ರಿಪೋರ್ಟ್ಸ್ ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂತ ನಾನ್ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಾನ್ ಬರ್ತೀನಿ ಅಂತ ಹೇಳಿ, ಇನ್ನ ನೆಕ್ಸ್ಟ್ ವೀಕ್ ಇಂದ ನಾನು ಅಮ್ಮ ಮನೆಯಲ್ಲಿ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನನಗೆ 8 ಮಂತ್ ನಡೀತಾ ಇರೋದ್ರಿಂದ ಇನ್ನು 6 ವೀಕ್ಸ್ ಅಲ್ಲಿ ಯಾವಾಗ ಬೇಕಾದರೂ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಸೊ ನಂಗೆ ಆಲ್ರೆಡಿ ಸ್ವಲ್ಪ ಪೇನ್ ಬಂದ್ಬಿಟ್ಟಿತ್ತು, ತುಂಬಾನೇ ಭಯ ಆಗ್ಬಿಟ್ಟಿತ್ತು. ನೀವು ಏನಾದ್ರು ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದರೆ ನಿಮಗೂ ಹಿಂಗೆ ಆಗಿದೆನಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಂಗೆ ತುಂಬ ಭಯ ಆಗ್ಬಿಟ್ಟಿತ್ತು ಅವತ್ತು. ಸೊ ಅದಕ್ಕೆ ಸ್ವಲ್ಪ ಡಾಕ್ಟರ್ ಹತ್ರ ಬೇಗನೆ ಹೋಗಿ ಬಂದ್ವಿ. ಸೊ ಏನೂ ಇಲ್ಲ, ಸ್ವಲ್ಪ ಮಗು ಟರ್ನ್ ಆಗೋಕ್ಕೆ ಆ ಥರ ಪೇನ್ ಬಂದಿರುತ್ತೆ ಅಂತ ಡಾಕ್ಟರ್ ನಂಗೆ ಹೇಳಿದ್ರು. ಸೊ ನನಗೆ ನಾರ್ಮಲ್ ಅನ್ನಿಸ್ತು, ಸ್ವಲ್ಪ ಭಯನೂ ಆಗಿತ್ತು ಅವತ್ತು. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಏನೂ ಪೇನ್ ಬಂದಿರಲಿಲ್ಲ. ಸೊ ಸಡನ್ನಾಗಿ ಡಾಕ್ಟರ್ ಹೇಳ್ಬಿಟ್ರು ನೀರು ಕಡಿಮೆ ಇದೆ, ಸೊ ಇನ್ನೇನು ಡೆಲಿವರಿ ಮಾಡಲೇಬೇಕು, ಬೇಬಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿದಾಗ, ಸೊ ಅದಕ್ಕೆ 1.5 ಮಂತ್ ಅವಳು ಬೇಗ ಬಂದಳು. ಇದು ಮಾತ್ರ ಎಲ್ಲ ಕರೆಕ್ಟಾಗಿದೆ, ನಾರ್ಮಲ್ ಆಗಿದೆ ವಾಟರ್ ಕಂಟೆಂಟ್ ಎಲ್ಲ. ಸೊ ನೋಡಬೇಕು ಇದು ಯಾವಾಗ ಡೆಲಿವರಿ ಆಗುತ್ತಂತ. ನಾನು ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಸೆಕೆಂಡ್ ಬೇಬಿನ ನೋಡೋಕ್ಕೆ. ಯಾವಾಗ ಡೆಲಿವರಿ ಆಗುತ್ತೋ ನೋಡೋಣ. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಲಾಗಲ್ಲಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಾನು ಬರ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಟೇಕ್ ಕೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.